ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ YMI ಅದು ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ನಮ್ಮ ದೇವೇಗೌಡರು ಅವ್ರ ಬಗ್ಗೆ ಒಂದಿಷ್ಟು ಪ್ರೀತಿ ವಿಶ್ವಾಸ ಅದೇ ಕಾಲಕ್ಕೆ ಟಿಪ್ಪಣಿ ಅನಿವಾರ್ಯ. ಅಪರೂಪದ ನಾಯಕ, ಅದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಈ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ದುಷ್ಟಾದಾಗ ಯಾರಾದರೂ ತಡೆದು ಭಾಳ ಕಷ್ಟ. ಹೀಗಾಗಿ ತಪ್ಪುಗಳಾಗಿರ್ಬೋದು, ಯಾರ ಮೇಲೆ ವಿಶ್ವಾಸ ಇಲ್ಲ, ತಮ್ಮ ಮಕ್ಕಳ ಮೇಲೆ ತಮ್ಮ ವಿಶ್ವಾಸ, ತನ್ನ ಮಕ್ಕಳ ಮೇಲೆ ವಿಶ್ವಾಸ. ಹೀಗಾಗಿ ಅನೇಕ ನಾಯಕರನ್ನ ನಮ್ಮ ಇಂದಿರಾ ಗಾಂಧಿಯವರಾಗಿರ್ಬೋದು, ರಾಜೀವ್ ಗಾಂಧಿ ಅಂಥವರಲ್ಲ, ಅನೇಕರನ್ನ ಬದಿಗೆ ಸರಿಸಿರ್ಬೋದು, ಮತ್ತೇನೋ ಆಗಿರ್ಬೋದು ನಮ್ಮ ದೇವೇಗೌಡರು. ಯಾಕಂದ್ರೆ ರಾಜಕೀಯ ಹಂಗದ ಇವತ್ತು. ರಾಜಕೀಯ ನಾಟ್ ರಾಜನೀತಿ, ನಾಟ್ ಎಥಿಕ್, ಪೊಲಿಟಿಕಲ್ ಎಥಿಕ್. ಇವತ್ತು ಪೊಲಿಟಿಕ್ಸಲ್ಲಿ ಎಥಿಕ್ ಹುಡುಕೋದಪ್ಪ ಅಂತಂದ್ರೆ ಏನು ಹೇಳೋದು, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ಹೀಗಾಗಿ ದೇವೇಗೌಡರು ಇವತ್ತು ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನು ನಾನು JDS ಈ ಮುಂಬರುವ ಈ ಪಂಚಾಯತ್ ಎಲೆಕ್ಷನ್ ಅಥವಾ ಪಟ್ಟಣ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಒಟ್ಟಿನಲ್ಲಿ ಲೋಕಲ್ ಇಲೆಕ್ಷನ್ಗಳಾಗ ಸ್ವತಂತ್ರವಾಗಿ ಸ್ವಂತ ಮಾಡ್ತೀವಿ. ಯಾಕಂದ್ರೆ ಇದನ್ನು 8 ಸಲ ಬಂದನ BJP ಮತ್ತು ಕಾಂಗ್ರೆಸ್ ನಡಕ, BJP ಮತ್ತು JDS ನಡಕ. ಯಾಕೆಂತಂದ್ರೆ BJP ಏನು ಯಾವ ಕಾಲಕ್ಕೂ ನಂಬದ ಸ್ಥಿತಿಯಲ್ಲಿದ್ದಂಥವರು ದೇವೇಗೌಡರು. ಆದರೆ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಸಡನ್ನಾಗಿ ಹೊರಗೆ ಹೋಗಿದ್ದು, ಮತ್ತೇನೋ ಆಗಿದ್ದು, ಅನೇಕ ಮಿತ್ರರು ಬಿಟ್ಟು ಹೋಗಿದ್ದು, ಮಗ ಒಬ್ಬ ಉಳಿಸ್ಕೊಂಡಿದ್ದು, ಮಗನಿಗೆ ಅಂದರೆ HD ಕುಮಾರಸ್ವಾಮಿಗಳಿಗೆ ಒಂದಿಷ್ಟು ವಿಶೇಷವಾದ BJP ಮೇಲೆ ಮಮಕಾರ, ಏನೋ ಎಲ್ಲ ಕಾರಣ ಬಂದು ಅವ್ರು ಪಾಪ ಒಪ್ಪಿಕೊಂಡಿದ್ರು. ಅವ್ರಿಗೆ ಈಗ ಅನಿಸ್ಲಿಕ್ಕತ್ತದ, ನಾವು BJP ಜೊತೆಗೆ ಹೋದ್ರೆ ಹಿಂದಿಲ್ಲ ನಾವು ಅನಾಥರ ಆಗ್ತೀವಿ, ನಮ್ಮ ಪಾರ್ಟಿ ಬಿದ್ದು ಹೋಗ್ಬಿಡ್ತದೆ, ಅದೊಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಹಾಕದ BJP ಇದು ಅನ್ನುವಂಥದ್ದು. ಹಾಗಂದ್ರೆ ಒಮ್ಮೆ ಕಳಿಸ್ಕೊಳಕ್ಕೆ ಕಳಿಸ್ಕೊಳಕ್ಕೆ ಹೊರಟಿಲ್ಲ, ಬೇಡ ನಾವು ಸಂಬಂಧ ಅಂತ ಬಿಡಕ್ಕೆ ಹೊಂಟಿಲ್ಲ. ಸೂಕ್ಷ್ಮವಾಗಿ ನಾವು ಮಾಡ್ತೀವಪ್ಪ. MLA ಇದಿರ್ಬೋದು, MP ಇದಿರ್ಬೋದು, ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಇರ್ಬೋದು, ಎಲ್ಲ ವಿಲಕ್ಷಣ ಮಾಡ್ತೀವಿ ಸಿದ್ದುಗೂಡಿ. ಆದರೆ ಲೋಕಲ್ ನಾವು ಏನಪ್ಪ ನಮ್ಮದು ಬ್ರ್ಯಾಂಡ್ ಇಟ್ಕೊಂಡು ನಾವು JDS ಉಳಿಸ್ಕೊಂಡು ಹೋಗ್ತೀವಿ ಅನ್ನೋಂಥ ಮಾತನ್ನು ಮಾತಾಡ್ತಿದ್ದಾರೆ. ಇದಕ್ಕೆ ಕಾರಣ ಇಷ್ಟ, ತಮ್ಮ ಪಕ್ಷದ ಅಸ್ತಿತ್ವ ಹಳ್ಳಿಗಳಲ್ಲ ಅನ್ನೋದು ತಿಳುವಳಿಕೆ ಅವ್ರಿಗೆದಾರೆ. ಮೈಸೂರು ಭಾಗ 200 ಕಡೆ ಹಳ್ಳಿಗಳಲ್ಲಿ ಅದ, ಉಳಿದ ಕಡೆ ಇದಿಲ್ಲ ಅನ್ನುವಂಥದ್ದು ಅದರ ಸೀಮಿತತೆಯೂ ಅವ್ರಿಗೆ ತಿಳುವಳಿಕೆ ಅದ. ಹೀಗಾಗಿ ಅಲ್ಲಿ ನಮ್ಮ ಅಸ್ತಿತ್ವ ಬಿಟ್ಟುಕೊಡುವ ಹಾಗಿಲ್ಲ, ಜನಸಂಪರ್ಕ ಬಿಟ್ಟುಕೊಡುವ ಹಾಗಿಲ್ಲ, ಜನರ ಜೊತೆಗೆ ಹೋಗ್ಬೇಕಾಗಿದೆ. ಜನರ ಜೊತೆಗೆ ಇದ್ದಾಗ ಬಂದು ನಾವು ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಬೇಸಿಕ್ ತತ್ವದ ಆ ತತ್ವದ ನೆಲೆಗಟ್ಟಲ್ಲಿ ಮಾತಾಡಿದ್ದಾರೆ. ಇದು ನಿಜವಾಗಿ ಒಬ್ಬ ಪ್ರಬುದ್ಧ ರಾಜಕಾರಣಿ, ಅನುಭವಿ ರಾಜಕಾರಣಿ ಹೇಳುವಂಥ ವಿಷಯ. ಆದರೆ ಇನ್ನಷ್ಟು ತಮ್ಮ ಎಳೆಯ ವಯಸ್ಸಿನಲ್ಲಿ ಎಚ್ಚರಾಗಿದ್ದರೆ ಇವು ತಪ್ಪಾಗ್ತಿರಲ್ಲ ಏನೋ. ಯಾಕಂದ್ರೆ ಕೆಲವೊಂದಿಷ್ಟು ನಂಬಬೇಕಾಗ್ತದೆ ರೀ ಜೀವನದಲ್ಲೇ, ನಂಬಿದಾಗ ನಡೆಸಬೇಕಾಗ್ತದೆ. ಅದು ರಾಜಕೀಯದಲ್ಲ. ಅದು ತಪ್ಪು ಮಾಡಿದ್ರು ಆ ದೇಶದಲ್ಲಿ, ತಮ್ಮ ಮಕ್ಕಳನ್ನ ತಾವು ಬೆಳೆಯೋ ಪ್ರಯತ್ನ ಮಾಡಿದ್ರು. ಸಿದ್ದರಾಮಯ್ಯ ಬಿಟ್ಟು ಕೊಡಬಾರ್ದಾಗಿತ್ತು. ಅವರು ಇತಿಹಾಸ ಮಾಡಿದಂಥ ದೊಡ್ಡ ತಪ್ಪು ದೇವೇಗೌಡರು. ಯಾಕಂದ್ರೆ ಅವ್ರಿಗೆ ಮುಖ್ಯಮಂತ್ರಿ ಮಾಡಿದರೆ ಅವ್ರು JDS ಬಿಟ್ಟು ಹೋಗ್ತಾ ಇರಲ್ಲ. JDS ಅಧಿಕಾರದಲ್ಲೇ ಇರ್ತಿತ್ತು. JDS ಅಧಿಕಾರದಾಗಿರೋದ್ರಿಂದ ತಮ್ಮ ಮಕ್ಕಳು ಸೇಫ್ಟಿ ಇರ್ತಿತ್ತು. ಅಂಥವ್ರು ಅನೇಕರಿದ್ರು. ರಾಮಯ್ಯ ಅಂತಿದ್ರು, ಇನ್ನೂ ಕೆಲವರಿದ್ದರು, ಸಿಂಧಿಯಾ ಅಂತಿದ್ರು, ಒಳ್ಳೆ ನಾಯಕರಿದ್ರು, ಇಲ್ಲ ಅಂತಲ್ಲ ಅದರಲ್ಲ. ಅಂಥವರೆಲ್ಲ ಕಳ್ಕೊಂಡ್ರಿ ಇವತ್ತು. ಈಗಂತೂ AB ಪಾಟೀಲ್ ಅಂತವ್ರು ಇದ್ದಾರೆ, ಬಟ್ ಕಾಂಗ್ರೆಸ್ ಹೋಗಿಬಿಟ್ರು. ಅವರೆಲ್ಲ ಒಳ್ಳೆ ನಾಯಕರು ಉತ್ತರದಲ್ಲೇನೋ ಇದ್ದರು. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಒಂದೇನೋ ಸೀಮಿತವಾಗಿ ತಮ್ಮ ದೃಷ್ಟಿಕೋನ ಮಾಡ್ಕೊಂಡಿದ್ದು. ಅದೇನೂ ಇರಲಿ, ಈಗ ಮಾತ್ರ ನಾವು ಸ್ವತಂತ್ರವಾಗಿ JDS ಲೋಕಲ್ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳೋ ಮೂಲಕ BJPಗೆ ಒಂದು ರೀತಿ ಬೆದರಿಕೆ ಹೊಟ್ಬಿಟ್ಟಿದ್ದಾರೆ. ನಾವು ನಿಮ್ಮ ಜೊತೆಗಾರಲ್ಲಪ್ಪ, ನಾವು ಸ್ವಂತ ಪಕ್ಷ, ನಾವು ನಿಮ್ಮ ಜೊತೆ ಎಂದೂ ಕೂಡುವುದಿಲ್ಲ ಅನ್ನುವಂಥ ಮಾತನ್ನು ಅಥವಾ ಮೆಸೇಜನ್ನು ಕಳಿಸ್ತಾ ಇದ್ದಾರೆ. ಹಾಗೇನಪ್ಪ ಅಂದ್ರೆ ನಾವು ದೂರ ನಿಂತು ನಮ್ಮ ಸ್ವಂತ ಮಾಡ್ತೀವಿ ಅನ್ನುವಂಥ ಮಾತನ್ನು. ಇದರಿಂದಾಗಿ BJPನೂ ಅಲರ್ಟ್ ಆಗಿರಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಈಗಾಗಲೇ BJPಗಿಂತ ಸಾಕಷ್ಟು ಟೀಕೆ ಮಾಡಿದ್ದಾರೆ JDS. ಅನಿವಾರ್ಯದ ಅವ್ರಿಗೂ ಕರ್ನಾಟಕದಲ್ಲೇ JDS ಇಟ್ಕೊಂಡು ಹೋಗುವಂಥದ್ದು. ಯಾಕಂದ್ರೆ ಮೈಸೂರು ಭಾಗದಲ್ಲಂತೂ ಅದರ ಡಾಮಿನೆನ್ಸ್ ಇದೆ ಒಕ್ಕಲಿಗರಲ್ಲೇ. ಹೀಗಾಗಿ ಅವ್ರ ಜೊತೆಯನ್ನು ಬಿಟ್ಟು ಹೋಗೋದು ಅವ್ರಿಗೂ ಕಷ್ಟ ಅದ. ಹೀಗಾಗಿ ಅವರು ಹಲವು ಸಲ ಯೋಚನೆ ಮಾಡ್ತಾಯಿದ್ದಾರೆ. ಬಟ್ ಈ ಸಂದರ್ಭದಲ್ಲೇ ಅವ್ರಿಗೂ ಅದು ಸರಿ ಅನಿಸೋದಕ್ಕಂತ ಮೌನ ಆಗಿದ್ದಾರೆ. ಅವ್ರಿಗೂ ಗೊತ್ತದ ಹಿಂದೆ ನಾಳೆ ಜಗದು ಹೋಗೋರು ಅಂತೇಳಿ. ಆದ್ರೆ ಇದು ಎಲ್ಲಿವರೆಗೆ ಅನ್ನುವಂಥ ಒಂದು ಪ್ರಶ್ನೆ ಇವತ್ತದ. ಯಾಕಂದ್ರೆ ದೇವೇಗೌಡರು ಅಂತಾರೆ ಯಾರ ಇದರಲ್ಲಿ JDSನಲ್ಲೇ. ಯಾಕಂದರೆ ಈಗ ವಯಸ್ಸು 90 ದಾಟಿ ಹೋಗಿದ್ದಾವೆ, 94 95 ವಯಸ್ಸು ಅಲ್ಲಾಡ್ತಾ ಇದ್ದಾರೆ. ಈ ವಯಸ್ಸು ಅವ್ರನ್ನ ಎಷ್ಟು ವರ್ಷ ಇರುಗೊಟ್ಟಿತ್ತು ಅಂತೇಳಿ. ಅಷ್ಟರೊಳಗೆ ನಮ್ಮ HDK ಅವ್ರು ಬೆಳಿಬೇಕಾಗಿತ್ತು. HDK ಪ್ರಯತ್ನ ಮಾಡ್ತಿದ್ದಾರೆ ತಮ್ಮ ಮಗನ ಬೆಳೆಸಬೇಕಂತೇಳಿ. ಯಾಕೋ ಅದು ಯಶಸ್ವಿ ಆಗಿಲ್ಲ ಇಲ್ಲಿವರೆಗೆ. ಅವರು ನಿಖಿಲ್ ಅವರು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ.
ಎಷ್ಟರ ಮಟ್ಟಿಗೆ ಅವ್ರು ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಬಟ್ ಜನರು ದೇವೇಗೌಡ ಮೇಲೆ ಇಟ್ಟಂಥ ವಿಶ್ವಾಸವನ್ನು ಕುಮಾರಸ್ವಾಮಿಗಳ ಮೇಲೆ ಇಡ್ತಾ ಇಲ್ಲ ಅನ್ನೋ ಸಹಿತ ಗಮನಕ್ಕೆ ಬರುವಂಥ ವಿಷಯ ಆಗಿದೆ. ಯಾಕಂದ್ರೆ ಆ ಭಾಗದಲ್ಲೇ ಇರ್ಬೋದು. ಇವತ್ತು ನಿಧಾನಕ್ಕೆ ಮೈಸೂರು ಕಡೆನೂ ನೋಡ್ತಾ ಇದ್ದು ಡೆವಲಪ್ಮೆಂಟು ಒಕ್ಕಲಿಗರಲ್ಲೂ ಸಹಿತ ಈ ಒಂದು BJP ಥರ ಪ್ರಭಾವವನ್ನು ಬೆಳೆಸ್ಕೊಳ್ಳಿಕ್ಕತ್ತದ ಅನ್ನುವಂಥ ಮಾತನ್ನು. ಹೀಗಾಗಿ BJP ಅದ ಕಾರಣ ಈಗ ನೋಡಿದ್ರಿ ನೀವು ಒಕ್ಕಲಿಗರ ಏರಿಯಾದಲ್ಲಿ ಹೋದಾಗ ನಮ್ಮ ಈ ಒಂದು ಏನು ಯತ್ನಾಳ್ರಿಗೆ ಯಾವ ರೀತಿ ಸ್ವಾತಂತ್ರ್ಯ ಸಿಕ್ತಿದ್ದು, ಸ್ವಾಗತ ಸಿಕ್ತು, ಯಾವ ರೀತಿ ಗೌರವಿಸಿದ್ರು ಅನ್ನುವಂಥ ಮಾತನ್ನು. ಹೀಗಾಗಿ ಇವತ್ತು ಯತ್ನಾಳರು BJPಯಲ್ಲಿ ಲಿಂಗಾಯತ ಮತ್ತು ಅದೇ ಕಾಲಕ್ಕೆ ಆರ್ ಅಶೋಕ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅವರು ಒಕ್ಕಲಿಗ ಪರವಾಗಿ ಒಂದಿಷ್ಟು ಬೆಳೀತಾ ಇದ್ದಾರಂತ ಎಲ್ಲೇ BJPಯಲ್ಲೇ. ಮತ್ತು ಯತ್ನಾಳರು ಮೋಸ್ಟ್ಲಿ BJP ತೋಳಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವು ಅಂತೇಳಿ ಇಲ್ಲೆಲ್ಲ ಇದನ್ನು ಗಮನಿಸಿದಾಗ ಸಹಜವಾಗಿ ದೇವೇಗೌಡರು ಇವತ್ತು ಈಗ ಏನು ತೆಗೆದುಕೊಂಡಾರ ನಿರ್ಧಾರ ಇದು ಅವ್ರ ಫ್ಯೂಚರ್ ದೃಷ್ಟಿ ಇಟ್ಕೊಂಡು ಇವೆಲ್ಲ ಲೆಕ್ಕ ಹಾಕ್ಕೊಂಡು ಮಾಡಿದಂಥದ್ದು. ಯಾಕಂದ್ರೆ BJP ಯಾವ ಕಾಲಕ್ಕೂ ನಂಬಿಕೆಗೆ ಅಲ್ಲ ಅನ್ನುವಂಥ ಮನಸ್ಥಿತಿ ಇವತ್ತಿಗೂ ದೇವೇಗೌಡರು. ಅದಕ್ಕಾಗಿ ಈ ಕಾಲಕ್ಕೆ ಭಾಳ ಸುಂದರವಾಗಿ ಒಂದಿಷ್ಟು ಮಾತಾಡ್ಕೊತ ಈ ಕಾಲಕ್ಕೆ ಸಿದ್ದರಾಮಯ್ಯರು ಟೀಕಾ ಮಾಡ್ತಾನೆ. ಅವ್ರು ಯಾವಾಗ ಅಹಿಂದಪ್ಪ ನಾವು ಈ ಮುಸಲ್ಮಾನರಿಗೆ ಇನ್ನುಳಿದವ್ರಿಗೆ ಮೀಸಲಾತಿದವರು ನಾವು ಅಂತ ಹೇಳ್ತಾ ಒಂದು ಕಡೆ ನಮ್ಮ ಸಿದ್ದರಾಮಯ್ಯ ಬದುಕಿ ಸರಿಸ್ತಾ, ಇನ್ನೊಂದು ಕಡೆ ನಾವು ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ BJPಯಿಂದಲೂ ದೂರ ತನ್ನ ಸಂಬಂಧ ಮಾಡ್ತಾ ಹೊರಟಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇವತ್ತು ಈ ಒಂದು JDS ಅನ್ನುವಂಥದ್ದು ಕರ್ನಾಟಕದ ಉಳಿ ಪ್ರಯತ್ನ ಮಾಡಿದ್ರು ಸಹಿತ ಎಷ್ಟು ಮಟ್ಟಿಗೆ ಉಳಿತದೆ ಅನ್ನುವಂಥ ಮಾತು. ಯಾಕಂದ್ರೆ ಇನ್ನೂ ಕಡಿಮೆ ಅಂದರೂ ಭಾಳ ಯುದ್ಧಕ್ಕೆ ಹೋಗ್ಯದ ಇವತ್ತು JDS ರಿಗೇನ್ ಮಾಡಿಕೊಳ್ಳೋದ್ರೆ ಸುಲಭದ ಕೆಲಸ ಅಲ್ಲ. ಆದರೂ ದೇವೇಗೌಡರು ತಮ್ಮ ಕೊನೆ ಜೀವಿತದ ಅವಧಿವರೆಗೂ ಸಹ JDS ಮೇಲೆ ಪ್ರೀತಿ ಅವ್ರಿಗೆ. ಯಾಕಂದ್ರೆ ಅದನ್ನು ಕಟ್ಟಬೇಕಾಗಿತ್ತು, ಉಳಿಸ್ಕೋಬೇಕಾಗಿತ್ತು. ಏನು ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಸ್ವತಃ ರಾಮಕೃಷ್ಣ ಹೆಗಡೆ ಅವ್ರ ಜೊತೆಗೆ, ಅದರ ನಂತರ ಸಿಂಧಿಯಾ ಅವ್ರ PGR ಸಿಂಧಿಯಾ ಅವ್ರ ಜೊತೆಗೆ ಇನ್ನೂ ಅನೇಕ ನಾಯಕರ ಜೊತೆಗೆ ತಿಕ್ಕಾಟ ಮಾಡ್ತಾ ಬಂದಿದ್ದಾರೆ. ಕೊನೆಗೆ ಇವತ್ತು ಅದನ್ನು ತನ್ನ ಕೈಯಲ್ಲಿ, ತಮ್ಮ ಕೈಯಲ್ಲಿ, ತಮ್ಮ ಮಕ್ಕಳ ಕೈಯಲ್ಲಿ, ಮೊಮ್ಮಕ್ಕಳ ಕೈಯಲ್ಲಿ ಉಳಿಸ್ಬಿಟ್ಟಿದ್ದಾರೆ. ಏನೋ ಕಡೆಗೆ GT ದೇವೇಗೌಡರಿದ್ದರು, ಅವರು ಹೋದರು. ಮತ್ತು ನಮ್ಮ ಇನ್ನೊಂದು ಥರ್ಡ್ ಫ್ರಂಟ್ ಹುಟ್ಟಿಸ್ಬೇಕಂತೇಳಿ CM ಇಬ್ರಾಹಿಂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲೇ ಈ ಕಾಂಗ್ರೆಸ್ನ ಮೇಲೆ ವಿಶೇಷವಾಗಿ ಮುಸ್ಲಿಮರಿಗೆ ವಿಶ್ವಾಸ ಇರೋದ್ರಿಂದ ಈ ನಮ್ಮ CM ಸಿದ್ದರಾಮಯ್ಯನ, ನಮ್ಮ CM ಇಬ್ರಾಹಿಮರನ್ನು ನಂಬುವ ಸ್ಥಿತಿಯಲ್ಲಿ ಮುಸ್ಲಿಮರು ಇಲ್ಲ ಅನ್ನೋದು ಸೂಕ್ಷ್ಮವಾಗಿ ಗೊತ್ತಾಗುವಂಥ ವಿಷಯ ಆಗ್ಯದ. ಒಟ್ಟಿನಲ್ಲಿ ಏನೋ ಆಗಲಿ, ಈ ಎಲ್ಲದರ ಮಧ್ಯದಲ್ಲಿ ದೇವೇಗೌಡರು ಮಾತ್ರ ತಮ್ಮ ಪಕ್ಷವನ್ನು ಇನ್ನೂ ಸ್ವಲ್ಪ ಜೀವಂತಿಗೆ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಗೆ ಸವಾಸ್ ಬೇಡಪ್ಪ, ನಾವು ಸ್ವತಂತ್ರ ಪ್ರಯತ್ನ ಮಾಡ್ತೀವಿ, ನಮ್ಮ BJP ಜೊತೆ ಬೇಡ, ಲೋಕಲ್ದು ನಮ್ಮದು ಇರಲಿ ಅನ್ನುವಂಥದ್ದು. ಯಾಕಂದ್ರೆ ಲೋಕಲ್ ತಮ್ಮದು ಇರೋದ್ರಿಂದಾಗೆ ಜನಸಾಮಾನ್ಯರ ಜೊತೆ ಬೆರೆಯುವಂಥ ಅವಕಾಶ ಆಗ್ತದೆ. ಮತ್ತು ನಮ್ಮ ಮನೆಯಿಂದ ಬರೀರನ್ನು ಹುಟ್ಟು ಹಾಕೊಳ್ಳೋಕ್ಕೆ ಸಾಧ್ಯದ. ಮತ್ತು ಈಗ ನಿಖಿಲ್ ಓಡಾಡಿಸ್ತಾ ಇದ್ದಾರೆ. ಆದರೆ HD ಕುಮಾರಸ್ವಾಮಿಗಳಿಗೆ ಮೊದಲಿನ ಕಸು ಉಳಿತಾ ಇಲ್ಲ, ಆರೋಗ್ಯ ಸರಿ ಉಳಿತಾ ಇಲ್ಲ. ಹೀಗಾಗಿ ಅವರು ಎಷ್ಟು ಮಟ್ಟಿಗೆ ಏನು ಹೆಲ್ಪ್ ಆಗ್ತಾರೋ ಗೊತ್ತಿಲ್ಲ. ಬಟ್ ನಿಖಿಲ್ ಮಾತ್ರ ನಮ್ಮ ಕುಮಾರಸ್ವಾಮಿ ಮಗ ಎಷ್ಟರ ಮಟ್ಟಿಗೆ ಜನ ಸ್ಪಂದನೆ ಆಗಬಹುದು ಅನ್ನೋದು ಮಾತ್ರ ಇವತ್ತು ಮಾತ್ರ ಪ್ರಶ್ನಾರ್ಹದ. ಅವ್ರು ನಿಂತಂಥ 3 ಚುನಾವಣೆಗಳು ಸೋತಿದ್ದಾರೆ. ಆದರೆ ಅದು ಸೋಲೊಂದ ಇಲ್ಲೇ ಮೆಜರ್ಮೆಂಟ್ ಅಲ್ಲ, ಅದನ್ನ ಮೀರಿ ಒಂದು ಮಾಡಬೇಕಾಗ್ತದೆ. ಆರಂಭದ ಸೋಲು ನಂತರ ಗೆಲುವು ಆಗ್ತಾನೆ ಹೋಗ್ಬೋದು. ಬಟ್ ಜನರ ಮಧ್ಯದಲ್ಲಿ ಎಷ್ಟು ಮಟ್ಟಿಗೆ ಹೋಗ್ತಾ ಇದ್ದಾರೆ ಇವರು ಅನ್ನೋದು ಒಂದು ಪ್ರಶ್ನಾರ್ಹದ. ನಿಖಿಲ್ ಅವ್ರದ್ದು ಈಗಾಗಲೇ ಕರ್ನಾಟಕ ಸುತ್ತಾಡಿ ಬಂದಿದ್ದಾರೆ. ಆದರೂ ಯಾವ ಪ್ರಮಾಣದಲ್ಲಿ ಯಶಸ್ಸು ಆಗಬೇಕಾಗಿತ್ತು ಅದಾಗಿಲ್ಲ ಅನ್ನೋದು ಗಮನದಲ್ಲಿಟ್ಟುಕೊಂಡು ಆದರೂ ಕೊನೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ದೇವೇಗೌಡರು. ಅದರಲ್ಲೇ ಪಕ್ಷವನ್ನು ಉಳಿಸ್ಕೊಳ್ಳೋದು ಜೊತೆಗೆ ಕರ್ನಾಟಕದ ಇದು ಪ್ರಾದೇಶಿಕ ಪಕ್ಷವಾಗಿ ಗಟ್ಟಿಗೊಳಿಸುವಂಥ ದಿಶೆಯಲ್ಲಿ ಹೆಜ್ಜೆ ಇಡೋದು ಇವತ್ತು ಅನಿವಾರ್ಯದ. ಮತ್ತು ಜೊತೆಗೆ BJP ಮತ್ತು ಕಾಂಗ್ರೆಸ್ಸಿಂದ ಎರಡು ದೂರನ್ನು ಕಾಯ್ಕೊಂಡು ಹೋಗೋದು ಅಷ್ಟು ಮುಖ್ಯ ಅದ. ಎರಡು ದೂರ ಕಾಯ್ಕೊಂಡು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದು ಭಾಳ ಕಷ್ಟದ ಕೆಲಸ ಅದ JDSಗೆ. ಆದರೂ ಆ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಮುಂಬರುವ ಚುನಾವಣೆಗಳು ನೋಡೋಣ ಏನಾಗ್ತಾ, ಚುನಾವಣೆ ಲೋಕಲ್ ಚುನಾವಣೆಗೆ ಎಷ್ಟು ಮಟ್ಟಿಗೆ ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡಾರು ಅನ್ನೋದು ಗೊತ್ತಾಗುವಂಥದ್ದನ್ನು ಪರೀಕ್ಷೆ ಮಾಡುವಂಥದ್ದು. ಆ ಪರೀಕ್ಷೆಯಲ್ಲಿ ಎಷ್ಟು ಮಟ್ಟಿಗೆ JDS ಗೆಲ್ತದೆ, ನಮ್ಮ ದೇವೇಗೌಡರು ಗೆಲ್ತಾರೆ ಅನ್ನೋದನ್ನು ನೋಡ್ತಾ, ಇದು ನಮ್ಮ ದೇವೇಗೌಡರ JDS ಇನ್ನೂ ಎಷ್ಟು ವರ್ಷಗಳ ಕಾಲ ಬಂದಿತ್ತು ಅನ್ನುವಂಥ ದೊಡ್ಡ ಪ್ರಶ್ನೆ ಮೂಡಿದಾಗ ದೇವೇಗೌಡರು ಎದ್ದು ನಿಂತಿದ್ದಾರೆ, ಇನ್ನೂ ಬರ್ತದೆ ಅಂತೇಳಿ. ನೋಡೋಣ ಏನಾಗ್ತದೆ, ಎಷ್ಟು ಮಟ್ಟಿಗೆ ಜನಮನ ಗೆಲ್ತದೆ, ಜನ ಹತ್ತಿರ ಹೋಗ್ತದೆ ಅನ್ನೋದನ್ನು ಮಾತು ನೋಡ್ತಾ, ಜಿಲ್ಲಾ ಪಂಚಾಯತು ಮುಂದೆ ಅದೇ ಕಾಲಕ್ಕೆ ತಾಲೂಕು ಪಂಚಾಯತು ಇನ್ನೂ ಲೋಕಲ್ ಚುನಾವಣೆಗಳಲ್ಲಿ ಇವರ ಒಂದು ಭವಿಷ್ಯ ನಿರ್ಧಾರ ಆಗುವಂಥ ಸಾಧ್ಯತೆಗಳೆಲ್ಲ ಹೆಚ್ಚಾಗಿದ್ದಾವೆ ಅಂತ ಹೇಳ್ತಾ
ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.